ಇವತ್ತಿನ ಪ್ರಮುಖ ಸುದ್ದಿಯನ್ನು ನೋಡ್ತಾ ಹೋಗೋಣ. ವರುಣಾರ್ಭಟತೆ ಸುದ್ದಿ ರಾಜ್ಯಾದ್ಯಂತ ಅಬ್ಬರಿಸಿ ಬೊಬ್ಬಿರಿತಾ ಇರುವಂತಹ ವರುಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೌದ್ರಾವತಾರವನ್ನು ತಾಳಿದ. ಮೈದುಂಬಿ ಹರಿತಾ ಇರುವಂತಹ ನೇತ್ರಾವತಿ ನದಿ, ಧರ್ಮಸ್ಥಳ ಸ್ನಾನಘಟ್ಟಗಳಲ್ಲಿ ನೀರಿನ ಹರಿವು ಕೂಡ ಹೆಚ್ಚಳವಾಗಿದೆ. ಸೊ ಯಾತ್ರಾರ್ಥಿಗಳಿಗೆ ನೇತ್ರಾವತಿ ನದಿಗೆ ಇಳಿಬೇಡಿ ಅನ್ನುವಂಥದ್ರ ಬಗ್ಗೆ ಜಿಲ್ಲಾಡಳಿತ ಸೂಚನೆಯನ್ನು ಕೊಟ್ಟಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿರುವಂತಹ ಧರ್ಮಸ್ಥಳ, ಇಲ್ಲಿನ ನೇತ್ರಾವತಿ ನದಿಗೆ ಸಾಕಷ್ಟು ಜನ ಯಾತ್ರಾರ್ಥಿಗಳು ಹೋಗಿ ತೀರ್ಥಸ್ನಾನ ಮಾಡ್ತಾರೆ. ಆದರೆ ಒಳಹರಿವು ಜಾಸ್ತಿ ಇರೋದ್ರಿಂದಾಗಿ ಯಾರೂ ಕೂಡ ನದಿಗೆ ಇಳಿಬೇಡಿ, ಅಪಾಯ ಇದೆ ಅನ್ನುವಂಥದ್ರ ಬಗ್ಗೆ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಬಿಕಾಸ್ ನೇತ್ರಾವತಿ ನದಿ ಈಗ ಮೈದುಂಬಿ ಹರಿತಾ ಇರೋದ್ರಿಂದಾಗಿ ಧರ್ಮಸ್ಥಳದ ದೃಶ್ಯಗಳು ಹೆಚ್ಚಿನ ಪ್ರಮಾಣದಲ್ಲಿ ಒಳಹರಿವು ಇದೆ. ಸೊ ಧರ್ಮಸ್ಥಳದ ಸ್ನಾನಘಟ್ಟದ ದೃಶ್ಯಗಳು, ನೀರಿನ ಹರಿವು ಜಾಸ್ತಿ ಆಗಿರೋದ್ರಿಂದಾಗಿ ಯಾರು ಕೂಡ ಸ್ನಾನಕ್ಕೆ ಇಳಿಬೇಡಿ ಅನ್ನುವಂಥದ್ರ ಬಗ್ಗೆ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ನೋಡಿ, ಕಲ್ಯಾಣಿಯಲ್ಲಿ ಮೆಟ್ಟಿಲುಗಳ ಮೇಲೆವರೆಗೂ ಕೂಡ ನೀರು ಬಂದಿದೆ. ದಕ್ಷಿಣ ಕನ್ನಡದ ಬೆಳ್ತಂಗಡಿ ತಾಲೂಕಿನಲ್ಲಿರುವಂತಹ ಧರ್ಮಸ್ಥಳ, ಆದರೂ ಇಲ್ಲಿ ಯಾತ್ರಾರ್ಥಿಗಳ ಸಂಖ್ಯೆ ಸ್ವಲ್ಪ ಜಾಸ್ತಿನೇ ಇದೆ. ಜಿಲ್ಲಾಡಳಿತ ಕೂಡ ಈಗ ಮುನ್ಸೂಚನೆ ಕೊಟ್ಟಿದೆ, ಯಾರು ಹೋಗಬೇಡಿ ಅಂತೇಳಿ. ಬಟ್ ಸ್ಟಿಲ್ ಕೆಲವೊಂದಷ್ಟು ಜನ ಅಲ್ಲೇ ಹೋಗಿ ಸ್ವಲ್ಪದರಲ್ಲಿ ಸ್ನಾನ ಮಾಡ್ಕೊಂಡು ಬರುವಂತಹ ದೃಶ್ಯಗಳು ಕೂಡ ಕಾಣಿಸ್ತಾ ಇದೆ.